ಇವತ್ತಿನ ಯುವಕರು ಹೇಗೆ ದಾರಿ ತಪ್ತಾ ಇದ್ದಾರೆ, ಅನೇಕ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದನ್ನ ಕುರಿತು ಬಹಳ ಹಿಂದೆನೆ ಲೋಕಾನುಭವದ ಮಾತು ಅಂತೇಳಿ ಒಂದು ತುಣುಕನ್ನ ಹೇಳಕ್ಕೆ. ಸದಾ ಶಿವ ಒಂದು ಪದವ ಹೇಳುತ್ತೀನಿ, ಪಟಿಂಗರ್ ಸಹವಾಸ ಮಾಡಬಾರದು. ಸದಾ ಶಿವ ಒಂದು ಪದವ ಹೇಳುತ್ತೀನಿ, ಪಟಿಂಗರ್ ಸಹವಾಸ ಮಾಡಬಾರದು. ಮಾಡಿದ್ರು ಮಾಡಿಕೊಳ್ಳಿ, ಮತ್ತೆ ಒಂದು ಹೇಳುತ್ತೀನಿ, ಬೀಡಿ ಸಿಗರೇಟ್ ಮಾತ್ರ ಸೇದಬಾರದು. ಅಣ್ಣ ಕುಡ್ತಾ ಇಸ್ಬಿಟ್ಟು ಮಾತ್ರ ಕಲಿಯಬಾರದು. ಸದಾ ಶಿವ ಒಂದು ಪದವ ಹೇಳುತ್ತೀನಿ, ಪಟಿಂಗರ್ ಸಹವಾಸ ಮಾಡಬಾರದು. ಮಾಡಿದ್ರು ಮಾಡಿಕೊಳ್ಳಿ, ಮತ್ತೆ ಒಂದು ಹೇಳುತ್ತೀನಿ, ಬೀಡಿ ಸಿಗರೇಟ್ ಮಾತ್ರ ಸೇದಬಾರದು. ಅಣ್ಣ ಕುಡ್ತಾ ಇಸ್ಬಿಟ್ಟು ಮಾತ್ರ ಕಲಿಯಬಾರದು. ಗಂಡು ಹೆಣ್ಣು ಒಂದೇ ಎಂದು, ಹೆಣ್ಣು ಗಂಡು ಒಂದೇ ಎಂದು ಹುಡುಗಿರನ್ನು ಮಾತ್ರ ನಂಬಬಾರದು. ಗಂಡು ಹೆಣ್ಣು ಒಂದೇ ಎಂದು, ಹೆಣ್ಣು ಗಂಡು ಒಂದೇ ಎಂದು ಹುಡುಗಿರನ್ನು ಮಾತ್ರ ನಂಬಬಾರದು. ನಂಬಿದ್ರು ನಂಬಿಕೊಳ್ಳಿ, ಮತ್ತೆ ಒಂದು ಹೇಳುತ್ತೀನಿ, ಮದುವೆ ಆಯ್ತೀನಂತ ಭಾಷೆ ಕೊಡಬಾರದು. ಅಣ್ಣ ಮದುವೆ ಆಯ್ತೀನಂತ ಭಾಷೆ ಕೊಡಬಾರದು. ಸದಾ ಶಿವ ಒಂದು ಪದವ ಹೇಳುತ್ತೀನಿ, ಪಟಿಂಗರ್ ಸಹವಾಸ ಮಾಡಬಾರದು. ಮಾಡಿದ್ರು ಮಾಡಿಕೊಳ್ಳಿ, ಮತ್ತೆ ಒಂದು ಹೇಳುತ್ತೀನಿ, ಬೀಡಿ ಸಿಗರೇಟ್ ಮಾತ್ರ ಸೇದಬಾರದು. ಅಣ್ಣ ಕುಡ್ತಾ ಇಸ್ಬಿಟ್ಟು ಮಾತ್ರ ಕಲಿಯಬಾರದು. ಈ ಸಾಹಿತ್ಯ ಹಿಂಗೆ ಸಾಕಷ್ಟು. ಮಕ್ಕಳು ಏನ್ ಮಾಡ್ತಾ ಇದಾರೆ ಸರ್? ನನಗೆ ಈ ಇಬ್ರು ಗಂಡು ಮಕ್ಕಳಿದ್ದಾರೆ. ಒಬ್ಬ MSc B.Ed ಮಾಡ್ಕೊಂಡಿದ್ದಾನೆ. ಇಲ್ಲೇ ಪಾಂಡವಪುರದ ಕುಂತಿ ಬೆಟ್ಟ ಹೈಸ್ಕೂಲ್ನಲ್ಲಿ ಶಿಕ್ಷಕನಾಗಿ ಟೆಂಪ್ರವರಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತೊಬ್ಬ ಎರಡನೇ ಮಗ BE ಮಾಡ್ಕೊಂಡು M.Tech ಮಾಡ್ಲಿಕ್ಕೆ ಅಂತ ಐರ್ಲ್ಯಾಂಡ್ಗೆ ಹೋದ. ಅಲ್ಲಿ ಐರ್ಲ್ಯಾಂಡಲ್ಲಿ M.Tech ಮುಗಿಸ್ಕೊಂಡು ಅಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅವನಿಗಿನ್ನೂ ನಾವು ಮದುವೆ ಮಾಡಿಲ್ಲ. ಮತ್ತೆ ಹಿರಿ ಮಗಂಗೆ ಮದುವೆ ಮಾಡಿದ್ದೀನಿ ಸರ್. ನಂದು ನನ್ನ ಶ್ರೀಮತಿ, ಇದಕ್ಕೆಲ್ಲ ಸಹಕಾರ ನೀಡಿದಂಥವ್ರು ನನ್ನ ಶ್ರೀಮತಿ. ಈ ರಂಗಭೂಮಿ ಅಂದ ತಕ್ಷಣ ನಿಮ್ಗೆ ಅರಿವಾಗ್ಬಿಟ್ಟಿದೆ, ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂದ್ರೆ ಈ ಮುಂದೆ ಮಗ ಮನೇಲಿ ಎಷ್ಟೊತ್ತಿರ್ತಾನೆ ಅನ್ನೋದು ನಿಮ್ಗೆ ಅರಿವಾಗಿರ್ತದೆ. ಆಮೇಲೆ ಎಷ್ಟೊತ್ತೊಂದು ರಾತ್ರಿಗೆ ಮನೆಗೆ ಬರ್ತೀವಿ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಆದ್ರೆ ನಾನು ಎಷ್ಟೊತ್ತೊಂದು ರಾತ್ರಿಗೆ ಬರ್ಲಿ, ಏನೇ ಬರ್ಲಿ, ಮನೆಯವ್ರ ಸಹಕಾರ ಏನು ಅವರು ಸಹಕಾರ ಕೊಡ್ಲಿಲ್ಲ ಅಂದ್ರೆ ಇವತ್ತು ನಾನು ನಮ್ಮ ಸರ್ ಜೊತೆ ಕುಂತ್ಕೊಂಡು ಮಾತನಾಡೋ ಅರ್ಹತೆನೆ ನನ್ಗೆ ಇರ್ತಿರ್ಲಿಲ್ಲ. ಅವ್ರು ಕೊಟ್ಟಿರ್ತಕ್ಕಂತ. ಯಾಕೆಂದ್ರೆ ನೀವು ಆ ಕಡೆ ಹೊರಗಡೆ ಕಲಾಕ್ಷೇತ್ರಗಳಿಗೆ, ಸಾಂಸ್ಕೃತಿಕ ಕ್ಷೇತ್ರಗಳಿಗೆ ಬಿದ್ದಾಗ ಸಾಮಾನ್ಯವಾಗಿ ತುಂಬಾ ಜನದ ವೈಯಕ್ತಿಕ ಬದುಕುಗಳು ಸ್ವಲ್ಪ ಕಷ್ಟಕರವಾಗ್ಬಿಡ್ತವೆ. ಯಾವಾಗ ಮನೆಯವರು ಅದನ್ನ ಎತ್ಕೊಂಡು ನೀಸ್ತಾರೋ ಆಗ ಮಾತ್ರ ವೈಯಕ್ತಿಕ ಬದುಕು ಕೂಡ ಸಾಗುತ್ತೆ. ಅದರಿಂದ ನಿಮ್ಮ ಮನೆಯವರ ಸಹಕಾರ ಕೂಡ ನಿಮ್ಮ ಬದುಕಿಗೆ ಸಹಕಾರಿಯಾಗಿ ನಿಂತಿದೆ. ನಿಮ್ಮ ಒಟ್ಟಾರೆ ನಿಮ್ಮ ವ್ಯಕ್ತಿತ್ವಕ್ಕೆ ಅವರ ಸಹಕಾರನು ಖಂಡಿತ. ಅವರ ಸಹಕಾರದಿಂದ ನನ್ನ ಕುಟುಂಬ ಯಾವಾಗ್ಲೂ ಸಂತೋಷದಿಂದ ನಗುತ್ತಾ, ನನ್ನ ಚಟುವಟಿಕೆಗೆ ಯಾವುದಕ್ಕೂ ಅಡ್ಡಿ ಇಲ್ದೇನೆ ಇವತ್ತಿಗೂ ಕೂಡ ನಿರಂತರವಾಗಿ ಪ್ರತಿನಿತ್ಯ ನನ್ಗೆ ಯಾವ್ದಾರ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ಇರ್ತದೆ. ಪ್ರತಿದಿನ ಹೋಗ್ತೀನಿ. ಅನೇಕ ಸಂಘ ಸಂಸ್ಥೆಗಳು ಕರೀತವೆ, ಅನೇಕ ಊರುಗಳಿಗೆ ಹೋಗ್ತೀವಿ. ಈ ತರದ ಚಟುವಟಿಕೆನ ವೃತ್ತಿಯ ಜೊತೆಗೆ, ವ್ಯವಸಾಯದ ಜೊತೆಗೆ ಬಿಡುವ ಸಂದರ್ಭದಲ್ಲಿ ಇಂಥವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಅದು ಆಮೇಲೆ ತಮಗ್ ಬಂದಿರೋ ಪ್ರಶಸ್ತಿಗಳನ್ನೆಲ್ಲ ಒಂದ್ಸರಿ ಯಾವ್ಯಾವ್ದು ಅಂತ ಹೇಳ್ಬಿಡಿ ಸರ್. ಸರ್, ಇದು ಮಂಡ್ಯ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ 2010ರಲ್ಲಿ ಬರ್ತದೆ. ಆ ಸಂದರ್ಭದಲ್ಲಿ ಪಾಂಡವಪುರ ಸ್ಟೇಡಿಯಂಗೆ ನಮ್ಮ ಅವತ್ತಿನ MLA ಆಗಿದ್ದಂತ CS ಪುಟ್ಟರಾಜ್ ಅವರು ಕುಮಾರಸ್ವಾಮಿ ಅವ್ರನ್ನ ಕರೆಸಿರ್ತಾರೆ. ಆ ಸಂದರ್ಭದಲ್ಲಿ ನನ್ನ ಗೌರವಿಸ್ತಾರೆ. ಅದೇ ಸಂದರ್ಭದಲ್ಲಿ ನನ್ನ ಇದೆಲ್ಲ ರಾಜ್ಯೋತ್ಸವ ಬಂದಂತ ಸಂದರ್ಭದ ಪುಟಗಳು. ಆ ಹಿನ್ನೆಲೆಯಲ್ಲಿ ಪುಟ್ಟಣ್ಣಯ್ಯ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ನನ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಾಗ ಅವರು ಕೂಡ ನನ್ನ ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾರೆ. ನಾನು ಇದುವರೆಗೂ ಏನ್ ಹೇಳಿದೆ, ಡಾಕ್ಟರ್ HL ನಾಗರಾಜ್ ಅವರು ನನ್ಗೆ ಎಷ್ಟು ಒಡನ. ಇವತ್ತು ಅವ್ರ ಫೋಟೋನ ನನ್ನ ಇವತ್ತು ಸ್ಪೆಷಲ್ DC ಆಗಿ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದಾಗ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಮತ್ತೆ ರಮ್ಯಾ ಅವರು ಸಂಸದೆ ಆಗಿದ್ದಾಗ ಅವರು ನಮ್ಗೆ ಗೌರವಿಸಿದ್ದು. ನಮ್ಗೆ ಅದನ್ನು ಕೂಡ ಬಹಳ ಕ್ಷಣಿಕ. ಅವ್ರಿಗೆ ಹೇಳಿದೆ, ಒಬ್ಬ ಕಲಾವಿದಿಯ ಸಮ್ಮುಖದಲ್ಲಿ ಒಬ್ಬ ಪುಟ್ಟ ಕಲಾವಿದನಿಗೆ ಸಲ್ತಾ ಇರ್ತಕ್ಕಂಥ, ನೀವು ಮಾಡ್ತಾ ಇರ್ತಕ್ಕಂಥ ಗೌರವ ನನ್ಗೆ
ಒಂದು ದೊಡ್ಡ ನೆನಪನ್ನ ತಂದು ಕೊಡ್ತದೆ ಅಂತೇಳಿ ಹೇಳ್ಕೊಂಡೆ. ಹಾಗೆ ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಕೂಡ ಒಂದು ಸಾರಿ ನಮ್ಮ ಸ್ನೇಹಿತರ ಮನೆಗೆ ಬಂದಿದ್ದಾಗ ಅಲ್ಲಿ ತೆಗೆಸ್ಕೊಂಡಂತ ಚಿತ್ರ ಅದು. ಆದ್ರೆ ಈ ನನ್ನ ರಾಜಕಾರಣಿಗಳ ಫೋಟೋ ತೋರಿದ್ರು ಕೂಡ ನಾನು ಯಾವುದೇ ಪಕ್ಷದಲ್ಲೂ ಗುರುತಿಸ್ಕೊಂಡಿಲ್ಲ. ನಂದು ರಾಜಕಾರಣಿನೂ ಅಲ್ವೇ ಅಲ್ಲ, ನಾನೊಬ್ಬ ಸಾಂಸ್ಕೃತಿಕ ವ್ಯಕ್ತಿಯಾಗಿ ನಾನು ತಾಲೂಕಿನಲ್ಲಿ ಉಳ್ಕೋತೀನಿ. ಇವೆಲ್ಲವೂ ಕೂಡ ನಮ್ಮ ಸ್ನೇಹಿತರುಗಳು ಕೊಟ್ಟಿರ್ತಕ್ಕಂಥ ಅನೇಕ ಕಾಣಿಕೆಗಳು. ಇದು ನನಗೆ ಅಭಿನಂದನಾ ಸಮಾರಂಭದಲ್ಲಿ ಕೊಟ್ಟಂತ ಅಭಿನಂದನಾ ಪ್ರಶಸ್ತಿ ಪತ್ರ. ಇದು ದಿವ್ಯ ಜ್ಯೋತಿ ಕಲಾ ಸಂಘದ ಮಂಡ್ಯದವರು ಕೊಟ್ಟಿರ್ತಕ್ಕಂಥ ಇದು 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 ನಾಟಕ ಅಕಾಡೆಮಿಯಿಂದ ಬಂದಿರತಕ್ಕಂಥ ವಾರ್ಷಿಕ ಪ್ರಶಸ್ತಿ ನೀಡಿದ್ದು. ಇದು ನೆಲದನಿ ಬಳಗ ಮಂಡ್ಯದ್ದು ಬಳಗದವರು ಕೊಟ್ಟಿರ್ತಕ್ಕಂಥದ್ದು. ಅನೇಕ ಸಂಘ ಸಂಸ್ಥೆಗಳೆಲ್ಲ ನಮ್ಗೆ ತುಂಬಾ ಗೌರವವನ್ನ ತಂದುಕೊಟ್ಟಿದೆ. ಹಾಗೆ ಭಾವನಾ ಸಾಂಸ್ಕೃತಿಕ ವೇದಿಕೆ ಅಂತ ಹೇಳಿ ಬೆಂಗಳೂರಿಂದು ಒಂದೊಂದು ಸಂಸ್ಥೆ, ಅವರು ನಮ್ಗೆ ಒಂದು ಪ್ರಶಸ್ತಿಯನ್ನ ಕೊಡ್ತಾರೆ. ಮುಖ್ಯವಾಗಿ ನನಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದದ್ದು ಅವ್ರು ಕೊಡ್ತಕ್ಕಂಥ ಪ್ರಶಸ್ತಿ ಪತ್ರ ಇಲ್ಲಿದೆ. ಇದು ನಟರಾಜ ವಿಗ್ರಹ ಇದು ಅಲ್ಲಿದೆ. ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ಕೊಟ್ಟಂತದ್ದು. ಮತ್ತೆ ಸರ್ಕಾರ ಪ್ರಶಸ್ತಿ ಪತ್ರ ಕೊಟ್ಟಿರ್ತಕ್ಕಂಥದ್ದು. ಅನೇಕ ಸಾಹಿತಿಗಳು, ನಾನು ಹೇಳಿದಾಗೆ ಮಂಡ್ಯ ರಮೇಶ್ ಮಾತ್ರ ನನ್ಗೆ ಒಡನಾಡಿ. ಈ ಭಾಗಕ್ಕೆ ಬಂದ್ರೆ ನನ್ನನ್ನ ನೆನ್ಕೋತಾರೆ, ನಮ್ಮ ಮನೆಗ್ ಬರ್ತಾರೆ, ಸಾಧ್ಯವಾದ್ರೆ ಇಲ್ಲೇ ಹಾಲ್ಟ್ ಆಗ್ತಾರೆ, ಹಾಲ್ಟ್ ಆಗಿ ಇರ್ತಾರೆ. ಅವರಿಂದಾನೇ ಈ ರಂಗಭೂಮಿಲಿ ಒಂದಷ್ಟು ಗುರುತರವಾದಂತಹ ಕೆಲಸ ನಾವು ಮಾಡಲಿಕ್ಕೆ ಸಾಧ್ಯ ಆಯ್ತು. ಆ ಥರದ್ದು ಅದು ಮೇಲ್ಗಡೆ ಅದು ಕೂಡ ಮಂಡ್ಯದಲ್ಲಿ ಒಂದು ಅಭಿನಂದನಾ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅನೇಕ ಪ್ರಶಸ್ತಿಗಳೆಲ್ಲ ಸುಮಾರು ಎಲ್ಲ ಪ್ರಶಸ್ತಿಗಳು ಹೊಂದಿದೆ. ಪ್ರಶಸ್ತಿಗಳ ಸಾಲೇ ಇವೆ. ಮಂಡ್ಯದ ಪ್ರಶಸ್ತಿಗಳಿಗೆ ಒಂದು ಮನೆ ಬೇಕಲ್ಲ ಸರ್. ಇರ್ಲಿ ಸರ್, ಎಲ್ಲ ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಕನ್ನಿಕಾ ಶಿಲ್ಪ ನವೋದಯ ತರಬೇತಿ ಕೇಂದ್ರ ಅಂತೇಳಿ ಮೇಡಮ್ ಅವರು ನಮ್ಗೆ ಅಲ್ಲೂ ಕೂಡ ಅವ್ರಿಗೂ ಕರೆದಿ ನಮ್ಮನ್ನ ಗೌರವಿಸ್ತಾರೆ. ಹಾಗೆ ಸಾಹಿತ್ಯ ಪರಿಷತ್ತಿನ ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಪ್ರಶಸ್ತಿಗಳು ಸಂಘ ಸಂಸ್ಥೆಗಳೆಲ್ಲ ಪ್ರಶಸ್ತಿಗಳನ್ನ ಕೊಟ್ಟಿದೆ. ಪ್ರಶಸ್ತಿಗಳಿಗಿಂತ ಹೆಚ್ಚಾಗಿ ಈ ಜನಪ್ರೀತಿ ಇದೆಯಲ್ಲ, ಅದೇ ದೊಡ್ಡ ಪ್ರೀತಿಯನ್ನ ನಾನು ಯಾವತ್ತೂ ಕೂಡ ಮರೆಯಾಗಿಲ್ಲ. ನನ್ನ ಅಭಿನಂದನಾ ಸಮಾರಂಭಕ್ಕೆ ಈ ನಾಡಿನ ಪ್ರಸಿದ್ಧ ವಾಗ್ಮಿಯಾಗಿರ್ತಕ್ಕಂಥ ಕನ್ಮರಡಿ ಕೃಷ್ಣೇಗೌಡರು ನನ್ನ ಬಗ್ಗೆ ಅಭಿನಂದನಾ ಭಾಷಣ ಮಾಡ್ತಾರೆ. ಅವರು ಇವತ್ತಿಗೂ ಕೂಡ ನಾನು ಸಾಗರದಿಂದ ಆಚೆ ಎಲ್ಲ ಹೋದ್ರೂ ಕೂಡ ನೀನ್ ಇಷ್ಟೊಂದು ಬೆಳವಣಿಗೆ ಮಾಡಿದ್ದಿ, ಇಷ್ಟೊಂದು ತೊಡಗಿಸ್ಕೊಂಡಿದ್ದಿ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಂತೇಳಿ ಇವತ್ತಿಗೂ ತುಂಬಾ ಪ್ರೀತಿಯಿಂದ ಕನ್ಮರಡಿ ಕೃಷ್ಣೇಗೌಡರು ನನ್ನನ್ನ ಕಾಣ್ತಾರೆ. ಹಾಗೆ ಮಂಡ್ಯ ರಮೇಶ್ ಅವರು ಅವತ್ತನ್ನ ಅಭಿನಂದನಾ ಸಮಾರಂಭದಲ್ಲಿ ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾರೆ. ಅದೆಲ್ಲದಕ್ಕಿಂತ ಡಾಕ್ಟರ್ ಎಚ್.ಎಲ್. ನಾಗರಾಜ್ ಅವರು ಮಾತನಾಡಿದಂತ ಮಾತುಗಳು ನಮ್ಮ ಆ ಸಮಾರಂಭಕ್ಕೆ ಬಂದಿದ್ದ ಜನಗಳೆಲ್ಲರನ್ನು ಕೂಡ ಒಂಥರ ನಿಶಬ್ದದ ರೀತಿ ಮಂತ್ರಮುಗ್ಧರಾಗಿ ಮಾಡ್ಬಿಡ್ತದೆ. ಯಾಕಂದ್ರೆ ಅಷ್ಟು ಭಾವುಕರಾಗಿ ನನ್ನ ಬಗ್ಗೆ ಮಾತನಾಡ್ತಾರೆ. ನನ್ಗೆ ಎಲ್ಲಿ ಇಂಥ ಪ್ರೀತಿ ಎಲ್ಲ ಧ್ಯಾಗ್ ನನ್ಗೆ ದಕ್ತು, ಅದೇನು ಅನ್ನೋದೇ ಗೊತ್ತಾಗ್ಲಿಲ್ಲ. ಏನೋ ಅಷ್ಟು ಜನಪ್ರೀತಿ ಅಭಿಮಾನ ಇವತ್ತಿಗೂ ಯಾವ್ದೇ ಸಮಾರಂಭ ಆದ್ರೂ ಕೂಡ ಧನ್ಯಕುಮಾರ್ ಅವರ ಅಭಿನಂದನಾ ಸಮಾರಂಭದ ರೀತಿ ಈ ತಾಲೂಕಿನಲ್ಲಿ ಯಾವ ಸಮಾರಂಭನೂ ಆಗ್ಲಿಲ್ಲ, ಹಾಗೂ ಇಲ್ಲ, ಮುಂದೆ ಏನು ಆಗುತ್ತೋ ಆಗಲ್ವ ಅಷ್ಟು ಮಟ್ಟಿಗೆ ಎಂತ ಗಣ್ಯರು ಬಂದ್ರು ಕೂಡ ಕೆಳಗಡೆನೆ ಕುಂತ್ಕೊಂಡು ಆ ಕಾರ್ಯಕ್ರಮ ವೀಕ್ಷಿಸಿದ್ರು. ಬಹಳ ನಿಶಬ್ದವಾಗಿ ವೀಕ್ಷಿಸಿದ್ರು. ಅಂತ ಸಮಾರಂಭ ಇನ್ನೆಲ್ಲೂ ನಡೀನೇ ಇಲ್ಲ ಅಂತ ಅಂದಾಗ ನನ್ಗೆ ಇಲ್ಲ ಒಂದ್ ಕಡೆ ಜಂಬನ ಬರುತ್ತೆ. ಆದ್ರೆ ಆ ಜನಗಳು ತೋರಿಸಿದ ಪ್ರೀತಿಗೆ ನಾನು ಕುಗ್ಗು ಹೋಗ್ತೀನಿ. ಹಂಗೆ ಅದು ವಿನಯ ಅದು ಅಲ್ಲಿ ಕಲಾವಿದನಿಗೆ ಬೆಳೆದಂತೆಲ್ಲ ವಿನಯ ಹೆಚ್ಚುತ್ತಾ ಹೋಗ್ಬೇಕು. ಎಷ್ಟೋ ಜನ ಅದು ತಮ್ಮಲ್ಲಿ ಇದೆ ಸರ್. ಖಂಡಿತ ಸರ್. ಎಷ್ಟೋ ಜನ ಮಾತನಾಡಾರಂತೆ. ನಾನ್ ಚೇರ್ ಮೇಲೆ ಅವ್ರೆಲ್ಲರ ಇದ್ರಲ್ಲಿ ಅವ್ರು ಕುಂತಿದ್ದಾಗ ವೇದಿಕೆನಲ್ಲಿ ನಾನು ಒಂಥರ ಸಂಕುಚಿತ ಕುಂತಿದ್ರೆ ನೋಡಿ ಪಾಪ ಮುಗ್ಧ ಹೆಂಗ್ ಕುಂತವನೆ, ಇದ್ರಲ್ಲೂ ಕೂಡ ಒಂದು ಒಳ್ಳೆ ಸೂಟು ಬೂಟು ಹಾಕ ಬರ್ದೇನೆ ಹೆಂಗ್ ಕುಂತಿದ್ದಾನೆ, ಎಷ್ಟು ಸರಳತೆಯಿಂದ ಕುಂತಿದ್ದಾನೆ ಅಂತ ಜನ ಮಾತಾಡ್ಕೊತಿದ್ರಂತೆ. ಯಾರೋ ಬಂದು ನನ್ಗೆ ಹೇಳಿದ್ರು. ಹಂಗಂದಾಗ ನಿಜ ನಾವು ತಗ್ಗಿ ಬಗ್ಗಿ ಹಿರಿಯರಿಗೆ ಗೌರವ ಕೊಟ್ಟು ಬೆಳೆದಾಗ್ಲೇನೆ
ನಮ್ಗೊಂದು ಗೌರವ ಒಬ್ಬ ಸಿಗೋದು. ಕಲಾವಿದ ಮನುಷ್ಯ ಬೆಳೆದಂತೆಲ್ಲ ವಿನಯ ಹೆಚ್ಚುತ್ತಾ ಹೋಗ್ಬೇಕು. ಈ ವಿಗ್ರಹನು ಕೂಡ ನನಗೆ ಒಂದು ಅಭಿನಂದನಾ ಸಮಾರಂಭದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದುವರೆಗೂ ನನಗೆ ಒಂದು 3 ಅಭಿನಂದನಾ ಸಮಾರಂಭಗಳು, ನನಗೋಸ್ಕರನೇ ಅಭಿನಂದನಾ ಸಮಾರಂಭಗಳು ಮಾಡಿರ್ತಕ್ಕಂಥದ್ದು 3 ಸಮಾರಂಭಗಳು ಆಗಿವೆ. ಆ ಸಂದರ್ಭದಲ್ಲಿ ಈ ತರದ್ದೆಲ್ಲ ಜನಗಳು ತೋರಿಸಿರೋ ಪ್ರೀತಿ ಎಷ್ಟಿದೆ. ಸರಿ ಸರ್, ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.